ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಕರ್ನಾಟಕದಲ್ಲಿ ಎಕ್ಸಾಮ್ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಹಬ್ಬ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇನ್ನೂ ರೀಸೆಂಟಾಗಿ ಪಿ ಸಿನ ಬಿಟ್ಟಿದ್ದ, ಇವಾಗ ಮತ್ತೆ ಸಿ ಎ ಆರ್ ಮತ್ತು ಡಿ ಎ ಆರನ್ನು ಬಿಟ್ಟಿದ್ದಾನೆ. ಮತ್ತು ವೇಕೆನ್ಸಿ ಎಷ್ಟಿದೆ, ಎಚ್ ಕೆ ಮತ್ತು ನಾನ್ ಎಚ್ ಕೆಗೆ ಎಷ್ಟು ವೇಕೆನ್ಸಿಗಳಿವೆ, ಕ್ವಾಲಿಫಿಕೇಷನ್ ಏನು, ಏಜ್ ಎಷ್ಟು, ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಮತ್ತು ಫಿಸಿಕಲ್ ಯಾವ ರೀತಿ ನಡೆಯುತ್ತೆ, ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಮೊದಲು ನಿಮಗೆ ವಿಡಿಯೋ ಬಂದು ತಲುಪುತ್ತೆ. ಇನ್ನು ತಡ ಮಾಡೋದು ಬೇಡ, ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಇವು ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 1600 ವೇಕೆನ್ಸಿಯನ್ನು ಬಿಟ್ಟಿದ್ದಾನೆ. ನಾನ್ ಎಚ್ ಕೆಗೆ 1421 ಹುದ್ದೆಗಳನ್ನು ಬಿಟ್ಟಿದ್ದಾನೆ ಮತ್ತು ನಾನ್ ಎಚ್ ಕೆಗೆ 179 ಹುದ್ದೆಗಳನ್ನು ಬಿಟ್ಟಿದ್ದಾನೆ. ಇನ್ನು ಸ್ಯಾಲ್ರಿ ಕಡೆ ಬರಬೇಕಾದ್ರೆ 37,500ರಿಂದ 76,100ರವರೆಗೂ ನಿಮ್ಮ ಸ್ಯಾಲ್ರಿ ಇರುತ್ತೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾತಪ್ಪ ಅಂದರೆ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ಸೆಕೆಂಡ್ ಪಿ ಯು ಸಿ ಅಥವಾ ಡಿಪ್ಲೊಮಾವನ್ನು ಮುಗಿಸಿರಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸುವ ಪಿ ಯು ಸಿ ವಿದ್ಯಾರ್ಹತೆಯ ತತ್ಸಮಾನ ವಿದ್ಯಾರ್ಹತೆಗಳು ಈ ಕೆಳಗಿನಂತಿವೆ. ಸಿ ಬಿ ಎಸ್ ಸಿ ಮತ್ತು ಐ ಎಸ್ ಸಿ ಮಂಡಳಿ ನಡೆಸುವ 12th ಕ್ಲಾಸ್ ಪರೀಕ್ಷೆ ಮತ್ತು ರಾಜ್ಯ ಸರ್ಕಾರ ನಡೆಸುವ ಪಿ ಯು ಸಿ ಪರೀಕ್ಷೆಯನ್ನು ಪಾಸಾಗಿರಬೇಕು ಅಥವಾ 2 ವರ್ಷ ಹೈಟೆಕ್ ಕೋರ್ಸ್ ಅಭ್ಯರ್ಥಿಗಳು NIOSನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಅಥವಾ ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಮಾತ್ರ ಪಿ ಯು ಸಿಗೆ ತತ್ಸಮಾನವಾಗಿರ್ತದೆ ಅಂತಂದು ಹೇಳಿದ್ದಾರೆ. ಇನ್ನು ವಯೋಮಿತಿ ಕಡೆ ಬರಬೇಕಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ, ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ. ಮತ್ತು ಇವಾಗ ಆನ್ಲೈನ್ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತಪ್ಪ ಅಂದರೆ ಇದು 22/6/2026ರಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಕೊನೆಯ ದಿನಾಂಕ ಬಂದು 22/7/2026. ಇನ್ನು ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 24/7/2026 ಕೊನೆಯ ಡೇಟ್ ಆಗಿರುತ್ತೆ. ಇನ್ನು ಎಕ್ಸಾಮ್ ಫೀಸ್ ನೋಡ್ಬೇಕಾದಪ್ಪ ಅಂದರೆ ಪ್ರವರ್ಗ 2A, 2B, 3A, 3B ಮತ್ತು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 750. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ A ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಪಾವತಿಸಬೇಕಾಗುತ್ತೆ. ಇದು ಎಕ್ಸಾಮ್ ಆಫ್ಲೈನಲ್ಲಿ ನಡೆಯುತ್ತೆ. OMR ಮಾದರಿಯಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಎಕ್ಸಾಮ್ಗೆ ಹೋಗ್ಬೇಕಾದಾಗ ಡಾಕ್ಯುಮೆಂಟ್ಸ್ ಏನೇನು ಒಯ್ಯಬೇಕಪ್ಪ ಅಂದರೆ ಮೊದಲು ನಿಮ್ಮ ಪ್ರವೇಶ ಪತ್ರ, ಪಾನ್ ಕಾರ್ಡ್ ಅಥವಾ ವಾಹನ ಚಾಲನಾ ಪರವಾನಗಿ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID ಅಥವಾ ಸರ್ಕಾರಿ ನೌಕರರ IDಯನ್ನು ತೆಗೆದುಕೊಂಡು ಕಡ್ಡಾಯವಾಗಿ ಹೋಗಬೇಕಾಗುತ್ತದೆ. ಇಲ್ಲಪ್ಪ ಅಂದರೆ ನಿಮ್ಮನ್ನ ಎಕ್ಸಾಮ್ಗೆ ಒಳಗಡೆ ಕರ್ಕೊಳ್ಳೋದಿಲ್ಲ. ಹೀಗಾಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ತಗೊಂಡು ಹೋಗ್ಬೇಕಾಗುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ನೋಡ್ಬೇಕಪ್ಪ ಅಂದರೆ
ಒಟ್ಟು 100 ಪ್ರಶ್ನೆಗಳು ಮತ್ತು 100 ಅಂಕಗಳು. 1.5 ಗಂಟೆ ಇರುತ್ತೆ, ಅಂದರೆ 90 ನಿಮಿಷ. ಇನ್ನು ವಿಷಯಗಳಿಗೆ ಬಂದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನಗಳು ಈ ಪರೀಕ್ಷೆಯಲ್ಲಿ ಇರುತ್ತೆ. ಮತ್ತು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿರುತ್ತವೆ. ಅಭ್ಯರ್ಥಿಗಳು ಯಾವುದಾದ್ರೂ ಒಂದಕ್ಕೆ ಉತ್ತರವನ್ನು ಹಾಕಬೇಕು. ಪ್ರತಿ ಉತ್ತರಕ್ಕೆ 4ನೇ ಒಂದಂಶದಷ್ಟು 0.25 ಅಂಕಗಳು ಕಳೆಯಲಾಗುತ್ತದೆ. ಅಂದರೆ 4 ತಪ್ಪಾದರೆ 1 ಮಾರ್ಕ್ಸ್ ಕಟ್ಟಾಗುತ್ತೆ. ಮತ್ತು OMR ಉತ್ತರ ಪತ್ರಿಕೆಯಲ್ಲಿ ಈಗ ಹೊಸದಾಗಿ 5ನೇ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಅದು ಯಾಕಪ್ಪ ಅಂದರೆ, ನಿಮಗೆ ಅದಕ್ಕೆ ಆನ್ಸರ್ ಗೊತ್ತಿಲ್ಲಪ್ಪ ಅಂದರೆ ಅದಕ್ಕೆ 5ನೇದಕ್ಕೆ ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಪ್ಪ ಅಂದರೆ ಅದು ಕೂಡ ಮಾರ್ಕ್ಸ್ ಕಟ್ಟಾಗುತ್ತೆ. ಕಂಪಲ್ಸರಿಯಾಗಿ ಅದಕ್ಕೆ ರೌಂಡ್ ಶೇಪ್ನ ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ಫಿಸಿಕಲ್ ಕಡೆ ಬರಬೇಕಾತಪ್ಪ ಅಂದರೆ, ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಫಿಸಿಕಲ್ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಇನ್ನು ಫಿಸಿಕಲ್ ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್, ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್, ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ 5 ಸೆಂಟಿಮೀಟರ್ ಜಾಸ್ತಿ ಆಗಬೇಕು. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್, ಕನಿಷ್ಠ ಎದೆ ಸುತ್ತಳತೆ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇರಬಾರದು. ಇನ್ನು ಪುರುಷ ಅಭ್ಯರ್ಥಿಗಳಿಗೆ 16 ಮೀಟರ್ ಓಟ, ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಮತ್ತು ಗುಂಡು ಎಸೆತ 7.26 kg ಗುಂಡು ಎಸೆತ ಇರುತ್ತೆ. ಇನ್ನು 16 ಮೀಟರ್ 6.5 ನಿಮಿಷದಲ್ಲಿ ಓಡಬೇಕು. ಉದ್ದ ಜಿಗಿತ 3.80 ಮೀಟರ್ ಕಡಿಮೆ ಇಲ್ಲದಂತೆ ಜಿಗಿಬೇಕು, ಅಥವಾ ಎತ್ತರ ಜಿಗಿತ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕು. 3 ಅವಕಾಶಗಳಿರುತ್ತವೆ ಇದಕ್ಕೆ. ಇನ್ನು ಗುಂಡು ಎಸೆತ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಇದಕ್ಕೂ ಕೂಡ 3 ಅವಕಾಶಗಳಿರುತ್ತವೆ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ 2 ನಿಮಿಷಕ್ಕಿಂತ ಮೀರದಂತೆ, ಉದ್ದ ಜಿಗಿತ 2.50 ಮೀಟರ್ ಕಡಿಮೆ ಇಲ್ಲದಂತೆ, ಅಥವಾ ಎತ್ತರ ಜಿಗಿತ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಇದಕ್ಕೂ 3 ಅವಕಾಶಗಳಿರ್ತವೆ. ಇನ್ನು ಗುಂಡು ಎಸೆತ ಇದು 4 kg ಇರುತ್ತೆ. ಗುಂಡು 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಇದು ಕೂಡ 3 ಅವಕಾಶಗಳಿರ್ತವೆ. ಇದಾದ ನಂತರ ವೈದಿಕ ಪರೀಕ್ಷೆ ಇರುತ್ತೆ. ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ದೂರದೃಷ್ಟಿ 6/9 ಮತ್ತು 6/9 ಇರುತ್ತೆ. ಇನ್ನು ದೂರದೃಷ್ಟಿ 6/9, ಸಮೀಪ ದೃಷ್ಟಿ 0/6 ಇರುತ್ತೆ. ಮೆಡಿಕಲ್ ಮುಗಿದಾದ್ಮೇಲೆ ನೆಕ್ಸ್ಟು ಮೆರಿಟ್ ಲಿಸ್ಟ್ನ ಬಿಡ್ತಾನೆ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ನ ಕರೀತಾನೆ. ಟ್ರೈನಿಂಗ್ ಮುಗಿದಾದ ನಂತರ ಡ್ಯೂಟಿಗೆ ಜಾಯ್ನ್ ಆಗ್ತಾರೆ. ವಿಡಿಯೋನ ಇಲ್ಲಿವರೆಗೂ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.